ಮಥಾಯ್ಸ್ ಎದ್ದು ಹೋದ ಘಳಿಗೆಯಲ್ಲಿ ನನಗೆ ನೆನಪಾದವನೇ ಉತ್ತಪ್ಪ ರೈ. ಉತ್ತಪ್ಪ ರೈ ಹೆಸರನ್ನ ನನ್ನ ಟೆಲಿಫೋನ್ ಇಂಡೆಕ್ಸ್ನಿಂದ ಹೊರತೆಗೆದಾಗಲೇ ಲ್ಯಾವಿ ನನ್ನ ಕೋಣೆಯೊಳಕ್ಕೆ ಬಂದವಳ ಮುಖದಲ್ಲಿ ಎಂದಿನ ನಗೆ ಇರಲಿಲ್ಲ. ಸುಮ್ಮನೆ ಬಂದು ಪಕ್ಕದಲ್ಲಿ ಕುಳಿತವಳು, ವಿ, ನಾನು ಯಾವತ್ತೂ ಕೇಳಿರಲಿಲ್ಲ, ಆದರೆ ಏನಾದರೂ ಅಪಾಯ ಇದೆಯಾ? ನಾನು ಮಾಡಬೇಕಾದದ್ದು ಏನಾದರೂ ಇದೆಯಾ? ಅವಳಂತೂ ತುದಿಗಾಲಲ್ಲಿ ನಿಂತಿದ್ದಾಳೆ. ಹಸೀನಾ, ಭಯ್ಯಾಗೋಸ್ಕರ ಪ್ರಾಣವನ್ನಾದರೂ ಕೊಡ್ತೀನಿ. ನಾನು ಸತ್ತ ಮೇಲೆ ನೀವು ನೀಲೋಫರ್ನ ನೋಡ್ಕೋತೀರಿ ಅಂತ ಗೊತ್ತು ನನಗೆ ಅಂತಾಳೆ. ಒಬ್ಬನೇ ಯೋಚನೆ ಮಾಡಿ ಟೆನ್ಸ್ ಆಗ್ಬೇಡಾವಿ, ನಾನಿದ್ದೀನಿ ನಿನ್ನ ಜೊತೆ ಅಂದಳು. ಆಗಲೇ ನನ್ನ ಕಣ್ಣು ತುಂಬಿ ಬಂದದ್ದು. ಇದೆಲ್ಲಿಯ ಹುಡುಗಿ? ಅವಳು ಕೊಡವತಿಯಲ್ಲ, ಸೈನಿಕರ ಮನೆಯಲ್ಲಿ ಹುಟ್ಟಿದವಳೂ ಅಲ್ಲ, ಅಸಲು ನಮ್ಮ ಸಂಪ್ರದಾಯದವಳೂ ಅಲ್ಲ, ಒಂದೇ ಒಂದು ಸಲಕ್ಕೂ ಯುದ್ಧ ಭೂಮಿಯನ್ನ ನೋಡಿದವಳಲ್ಲ. ಯಾವುದೋ ಪ್ರೀತಿಯಿಂದ ನನ್ನನ್ನು ಮದುವೆಯಾದವಳು. ಈ 2.5 ವರ್ಷ ನಾನು ಎಲ್ಲಿದ್ದೆ, ಏನು ಮಾಡಿದೆ? ಒಂದು ದಿನಕ್ಕೂ ಕೇಳಿದವಳಲ್ಲ. ಅವಳಿಗೆ ಈ ಸಹನೆ ಅಮ್ಮ ಕಲಿಸಿಕೊಟ್ಟಳ? ಗೊತ್ತಿಲ್ಲ. ಈಗ ಮಥಾಯ್ಸ್ ಬಂದು ಹೋದ ಮೇಲೆ ಅವಳನ್ನ ದುಗುಡ ಕಾಡತೊಡಗಿದೆ. ಅವಳಿಗಿನ್ನೂ ಗೊತ್ತಿಲ್ಲ, ನಾನು ಇನ್ನೂ ಸವಲತ್ತುಗಳನ್ನು ಅನುಭವಿಸಬಲ್ಲ ನಿವೃತ್ತ ಕರ್ನಲ್ ಅಂದುಕೊಂಡಿದ್ದಾಳೆ. ನಾನು ಅಕ್ಷರಶಃ ನಿರ್ಗತಿಕ. 2 ದಿನದ ವೆಚ್ಚಕ್ಕೂ ಆಗದಷ್ಟು ಚಿಕ್ಕ ಮೊತ್ತ $63 ಉಳಿಸಿ ನನ್ನದು ಎನ್ನುವ ಉಳಿದೆಲ್ಲವನ್ನ ದೋಚಿಬಿಟ್ಟಿದ್ದಾನೆ ಕಾರ್ಲೋಸ್ ಮಾಥುರ್. ಐ ಆಮ್ ರಾಬ್ಡ್. ಹಾಗಂತ ಲ್ಯಾವಿಗೆ ಹೇಗೆ ಹೇಳಿ? ನಾವು ಸದ್ಯಕ್ಕೆ ಬದುಕಬೇಕಾಗಿರುವುದು ಹಸೀನಾ ಅಲಿಯ ಹಣದಲ್ಲಿ, ಕರುಣಾಕರ ಆಳ್ವರ ನೆರಳಿನಲ್ಲಿ. ಕೇವಲ ಪ್ರೀತಿಯನ್ನ ನಂಬಿಕೊಂಡು ತನ್ನ ಜಾತಿ ಬಿಟ್ಟು ಮನೆಯವರನ್ನೆಲ್ಲ ಬಿಟ್ಟು ಕಡೆಗೆ ದೇಶವನ್ನೇ ಬಿಟ್ಟು ಬಂದ ಹುಡುಗಿಗೆ ನಾವಿನ್ನು ಬೀದಿಗೆ ಬಿದ್ದ ನಿರ್ಗತಿಕರು ಅಂತ ಹೇಳೋದಾದ್ರೂ ಹೇಗೆ? ಅವಳ ಮಡಿಲಲ್ಲಿ ಮಲಗಿ ನಾನು ಬಿಕ್ಕಿದ ಒಂದು ಬಿಕ್ಕಳಿಕೆಯೇ ಸಾಕಿತ್ತು. ಎಲ್ಲವನ್ನೂ ಅದು ಲ್ಯಾವಿಗೆ ಹೇಳಿತ್ತು. ಸ್ವಲ್ಪ ಹೊತ್ತಿನ ನಂತರ ಎದ್ದು ಕುಳಿತು ನೇರವಾಗಿ ಅವಳ ಕಣ್ಣನ್ನೂ ನೋಡಲಾಗದೆ ಕೆಲವು ಸಂಗತಿಗಳನ್ನಷ್ಟೇ ಹೇಳಿದೆ. ಉಳಿದಂತೆ ಮುಖ್ಯವಾದ ರಹಸ್ಯಗಳ್ಯಾವುದನ್ನೂ ಅವಳಿಗೆ ಹೇಳಲಿಲ್ಲ. ಆದರೆ ರೆಡ್ಡಿಯೂ ಸೇರಿದಂತೆ ನಾವು 5 ಜನ ಒಂದು ದೊಡ್ಡ ಜವಾಬ್ದಾರಿಯೊಂದಿಗೆ ಭಾರತದಿಂದ ಹೊರಬಿದ್ದದ್ದು ಹೌದು. ಅದನ್ನು ಹೆಚ್ಚು ಕಡಿಮೆ ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದೂ ಹೌದು. ಆದರೆ ನನ್ನದೇ ಆದ ಕಾರಣಗಳಿಗೆ ನಾನು ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಮಾಡಲು ಸಿದ್ಧನಿಲ್ಲ. ನಿನಗೆ ಗೊತ್ತು, ಸ್ಕ್ಯಾಂಡಿನೇವಿಯಾದ ನೆಮ್ಮದಿಯಾದ ಊರೊಂದರಲ್ಲಿ ಬದುಕು ಕಟ್ಟಿಕೊಳ್ಳುವ ಆಸೆ ನನಗಿತ್ತು. ಆದರೆ 2.5 ವರ್ಷದ ಸಂಬಳ ಪೂರ್ತಿಯಾಗಿ ದೋಚಿಬಿಟ್ಟಿದ್ದಾನೆ ಮಾಥುರ್. ಲ್ಯಾವಿ, ನಿನಗೊಂದು ಅಗ್ಗದ ಸೀರೆ ತಂದುಕೊಡಲಿಕ್ಕೂ ನನ್ನ ಬಳಿ ಹಣವಿಲ್ಲ. ಐ ಆಮ್ ಬ್ರೋಕ್ ಅಂದೆ. ಅದಕ್ಕಿಂತ ಹೆಚ್ಚು ಮಾತನಾಡಲು ನಾನು ಸಿದ್ಧನಿರಲಿಲ್ಲ. ಅದನ್ನು ಆಡಲೂಬಾರದು. ಉಳಿದದ್ದು ಏನೇ ಇರಲಿ, ಅನಾಲಿಸಿಸ್ ವಿಂಗ್ ಕಲಿಸಿದ ಪಾಠ, ವಿಧಿಸಿದ ಅಪ್ಪಣೆಗಳನ್ನು ಮೀರಲು ನಾನು ಸಿದ್ಧನಿರಲಿಲ್ಲ. ಲ್ಯಾವಿಯೊಂದಿಗಷ್ಟೇ ಅಲ್ಲ, ಜಗತ್ತಿನ ಯಾರೊಂದಿಗೂ ನಾನು ಆ 2.5 ವರ್ಷಗಳ ಕಾರ್ಯಾಚರಣೆಯ ವಿವರಗಳನ್ನು ಮಾತನಾಡಲು ಸಿದ್ಧನಿರಲಿಲ್ಲ. ಅಮ್ಮನೊಂದಿಗೂ. ವಿ, ನಾನು ಮದುವೆಯಾದದ್ದು ಕೇವಲ ನನ್ನ ರವೀಂದ್ರನನ್ನ. ನಿನ್ನಲ್ಲಿದ್ದ ಸೈನಿಕನನ್ನ ಪ್ರೀತಿ ಮಾಡಿದ್ದು ನಿಜ. ನೀನು ಬಡ್ತಿ ಪಡೆದಾಗ ಸಂಭ್ರಮಿಸಿದ್ದೂ ಹೌದು. ಯುದ್ಧದಲ್ಲಿ ನೀನು ಎಷ್ಟು ಜನರನ್ನ ಕೊಂದಿದ್ದೀಯೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನಲ್ಲಿರುವ ಮನುಷ್ಯ ಎಂಥವನು ಎಂಬುದು ನನಗೆ ಗೊತ್ತು. ಮಾನವೀಯತೆಯ ಸಾಕಾರವೇ ಆಗಿ ನೀನು ಕಾಣಿಸಿದ್ದು ಕೀನ್ಯಾದಲ್ಲಿ ಹಸೀನಾ ಮನೆಗೆ ಹೋದಾಗ. ಆದರೆ ವಿ, ಒಂದೇ ಒಂದು ಸಲ ನೀನು ಮಾಥುರ್ನೊಂದಿಗೆ ಮಾತನಾಡಿ ಅನಾಲಿಸಿಸ್ ವಿಂಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದುಬಿಟ್ರೆ 2.5 ವರ್ಷದ ಸಂಬಳವನ್ನ ಆತ ಇವತ್ತೇ ಜಮೆ ಮಾಡ್ತಾನೆ. ಬೇಕಾದರೆ ನಿನ್ನ ಪರವಾಗಿ ನಾನೇ ಮಾತನಾಡಬಲ್ಲೆ, ಭಾರತಕ್ಕೆ ಹೋಗಿ ಮಾತನಾಡಬಲ್ಲೆ. ಆದರೆ ವಿ, ನಾನು ನಿನ್ನ ಹೆಂಡತಿ, ನಿನ್ನಲ್ಲಿರುವ ಶುದ್ಧ ಮನುಷ್ಯನ ಸಿದ್ಧ ಸೈನಿಕನ ಹೆಂಡತಿ. ನಿನಗೆ ಬೇಡವಾದದ್ದನ್ನು ಮಾಡುವಂಥ ಜನ್ಮದಲ್ಲಿ ಯಾವತ್ತೂ ಹೇಳುವಂಥವಳಲ್ಲ. ನನಗೆ ಗೊತ್ತು, ನಾವು ಕಂಪಾಲಾದಲ್ಲಿದ್ದರೂ, ಯುರೋಪ್ನಲ್ಲಿದ್ದರೂ, ಸ್ಕ್ಯಾಂಡಿನೇವಿಯಾಕ್ಕೆ ಹೋದರೂ ನಮ್ಮ ಭಾರತವನ್ನ, ಕರ್ನಾಟಕವನ್ನ, ಪಾಲಿ ಬೆಟ್ಟವನ್ನ ಮಿಸ್ ಮಾಡೇ ಮಾಡುತ್ತೇವೆ. ನನಗೆ ಗೊತ್ತು, ನಾಳೆ ಭಾರತಕ್ಕೆ ಆಪತ್ತು ಬಂತ ನೀನು 80 ವರ್ಷದ ಮುದುಕನಾಗಿದ್ದರೂ ಬಂದೂಕು ಹಿಡಿದು ಭಾರತಕ್ಕೆ ಹೋಗುತ್ತೀಯ. ಅದನ್ನು ತಡೆಯುವ ಹೇಡಿ ಅಲ್ಲ ನಾನು.
ಆದರೆ ಈಗ ತೆಗೆದುಕೊಂಡಿರುವ ನಿರ್ಣಯಕ್ಕೆ ಕಾರಣಗಳು ಏನೇ ಇರಬಹುದು, ಅದಕ್ಕೆ ನನ್ನ ಬೆಂಬಲ ಇದೆ. ಯು ಸ್ಟಿಕ್ ಟು ಯುವರ್ ಗನ್ಸ್. ಜೊತೆಗೆ ನಾನಿದ್ದೀನಿ, ಇರುತ್ತೀನಿ. ಏಯ್ ಕರ್ನಲ್, ಎಷ್ಟು ದಿನ ಆದವು ಒಂದು ಸ್ನಾನ ಮಾಡಿ. ಗೆಟಪ್ ಅಂದವಳೆ ಕಿಸೆಯಲ್ಲಿದ್ದ ಬಂದೂಕು ತೆಗೆದು ದಿಂಬಿನ ಕೆಳಗಿರಿಸಿ ತಾನೇ ಶರ್ಟ್ ಬಿಚ್ಚಿದಳು. ಅವತ್ತಿನ ಸ್ನಾನವನ್ನ ಬಹುಶಃ ನಾನು ಜನ್ಮದಲ್ಲೇ ಮರೆಯಲಾರೆ. ಸುದೀರ್ಘ ಸ್ನಾನ ಮುಗಿಯೋ ಹೊತ್ತಿಗೆ, ಶ್ರುತಿಗೊಂಡ ದೇಹಗಳನ್ನು ತಂದು ಹಾಸಿಗೆಗೆ ಹರಡುವ ಹೊತ್ತಿಗೆ ನನ್ನ ಮೈಯ ಸತುವೆಲ್ಲ ಹೊಕ್ಕುಳ ಆಳಕ್ಕೆ ನುಗ್ಗಿದಂತಾಗಿತ್ತು. ಲ್ಯಾವಿ ಶ್ರುತಿಗೊಂಡ ಶುದ್ಧ ರುದ್ರವೀಣೆಯಂತಾಗಿದ್ದಳು. ಯಾಕೋ ಗೊತ್ತಿಲ್ಲ, ಒಂದು ಸರ್ಪರೋಷ ಹೊತ್ತವನಂತೆ ಅವಳೊಂದಿಗೆ ತಳಿಕೆ ಹಾಕಿಕೊಂಡು ಕ್ರುದ್ಧ ಕಾಂಕ್ಷೆಯೊಂದಿಗೆ ಕದಲತೊಡಗಿದೆ. ಅದೆಷ್ಟು ಸಲ ಉನ್ಮಾದದ ಚರಮ ಸೀಮೆ ತಲುಪಿ ತಲುಪಿ ಮತ್ತೆ ಅಣಿಯಾಗುತ್ತಿದ್ದಳೋ ಲ್ಯಾವಿ. ಅವಳು ಉನ್ಮಾದದಿಂದ ಕೊನೆಯ ಬಾರಿಗೆ ವಿ ಎಂದು ಚೀರುವ ಹೊತ್ತಿಗೆ ನನ್ನ ಮೈಯ ನರಗಳಲ್ಲೆಲ್ಲ ವಿದ್ಯುತ್ತು ರೊಚ್ಚಿ ಹರಿದಂತಾಗಿ ಕಡೆಗೆ ಶಾಂತಿ ಶಾಂತಿ. ಕರಾರುವಕ್ಕಾಗಿ ಆ ಕ್ಷಣದಲ್ಲೇ ನಾನು ನಿರ್ಧರಿಸಿದ್ದು, ಕಾರ್ಲೋಸ್, ನಾನು ಸೋಲೋದಿಲ್ಲ. ಅವತ್ತು ರಾತ್ರಿ ನಾವು 3 ಜನ ಮಕ್ಕಳೊಂದಿಗೆ ಟೊಯೋಟಾದಲ್ಲಿ ಹೋಗಿ ಬಂಗಲೆಯಲ್ಲಿ ಹಾಲು ಉಕ್ಕಿಸಿದೆವು. ನಿಲೋಫರ್ ಮತ್ತು ಹಸೀನಾ ಅಲ್ಲಿ ನಮಾಜ್ ಮಾಡ್ತಾ ಇದ್ರೆ ಅವರ ಪಕ್ಕದಲ್ಲಿ ಕುಳಿತು ತಾನೂ ಅನುಕರಿಸಲು ಹಿಮವಂತ್ ಪ್ರಯತ್ನಿಸುತ್ತಿದ್ದ. ಹಾಗೆ ಅವರನ್ನ ಹೊಸ ಮನೆಯಲ್ಲಿ ನೆಲೆಗೊಳಿಸಿ ನಾನು ಮನೆಯಿಂದ ಹೊರಬಿದ್ದಿದ್ದೆ. ಸನ್ನಿವೇಶ ಬದಲಾಗ್ತಾ ಇದೆ. ನೀವು ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬರ್ಬೇಕಿತ್ತ ರವೀಂದ್ರಣ್ಣ? ಒಂದು ಮಾತು ತಿಳಿಸಿದ್ರೆ ನಾನೇ ಬರ್ತಾ ಇದ್ದೆ. ನನ್ನ ಮನೆಯೊಳಗೆ ನೀವು ಬಂದಿರೋ ಸುದ್ದಿ ಗೊತ್ತಾಗ್ಬಿಟ್ರೆ ಇವತ್ತು ಹಬ್ಬ ಮಾಡ್ಬಿಡ್ತಾಳೆ. ಎಷ್ಟಾದ್ರೂ ಅವಳು ನಿಮ್ಮ ಪೈಕಿ ಅಲ್ವಾ, ಕೊಡವತಿ ಅಂದ ಉತ್ತಪ್ಪರೈ ತನ್ನ ಒಡೆತನದ ಕ್ಯಾಸಿನೋದಲ್ಲಿ ಇನ್ನಿಲ್ಲದ ಅಕ್ಕರೆಯಿಂದ ಬಿಗಿಯಾಗಿ ತಬ್ಬಿಕೊಂಡು ಮಾತನಾಡಿದ್ದ. ನನಗೆ ಅವನು ನೇರ ಪರಿಚಿತನಲ್ಲ, ಆದರೆ ಅವನ ಪತ್ನಿ ಸುರೇಖಾ ಕೊಡಗಿನ ಪಂಡಂಡ ಕುಟುಂಬದ ಹುಡುಗಿ. ನನಗೆ ಎಲ್ಲೋ ದೂರದ ಸಂಬಂಧಿಗಳು ಹೌದಾ? ಅಮ್ಮನಿಗೆ ಸರಿಯಾದ ವಿವರಗಳು ಗೊತ್ತಿರಬೇಕು. ಆ ಹುಡುಗಿ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳು. ಅವಳು ಪುತ್ತೂರಿನ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಈ ಹುಡುಗ ಪರಿಚಯವಾಗಿದ್ದ. ಕೊಂಚ ತುಂಟಾಟ ಮಾಡುತ್ತಿದ್ದನಾದರೂ ಆಗಿನ್ನೂ ಇಂತಹದ್ದೊಂದು ಹೆಸರು ಬಂದಿರಲಿಲ್ಲ. ಕೆಲವು ದಿನ ಅದು ಯಾವುದೋ ಬ್ಯಾಂಕಿನಲ್ಲಿದ್ದ. ಅದರ ಯೂನಿಯನ್ ಗಲಾಟೆಗೆ ಅಂತ ಸಿಕ್ಕಿ ಹಾಕಿಕೊಂಡವನು ಬೆಂಗಳೂರಿಗೆ ವರ್ಗ ಆದ ಮೇಲೆ ಅದು ಏನಾಯ್ತೋ ಏನು, ಒಂದೇ ಸಲಕ್ಕೆ ಬಂದೂಕು ಕೈಗೆತ್ತಿಕೊಂಡಿದ್ದ. ಅದು ಎಂತಹ ಜಿದ್ದು ಅದು! ಸಾಲು ಸಾಲಾಗಿ 6-8 ಕೊಲೆ ಮಾಡಿ ರಾತ್ರೋರಾತ್ರಿ ಬೆಂಗಳೂರು ಬಿಟ್ಟವನು ಆನಂತರ ತೇಲಿದ್ದು ದುಬೈನಲ್ಲಿ. ಬಂಟರ ಹುಡುಗನ ಕದರೇ ಬದಲಾಗಿ ಹೋಯ್ತಲ್ಲ. ಇಲ್ಲಿ ಬಂದು ಒಂದು ಚಿಕ್ಕ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ. 2 ಕ್ಯಾಸಿನೋ, 1 ಹೋಟೆಲು, 1 ಡ್ಯಾನ್ಸ್ ಬಾರ್, ಕೂಡಲಿಕ್ಕೆ 1 ಆಫೀಸು, ಇರಲಿಕ್ಕೆ ಬಂಗಲೆ. ದಿಲ್ಲಿಯಲ್ಲಿದ್ದಾಗ ಅನಾಲಿಸಿಸ್ ವಿಂಗಿನ ಕಡತಗಳಲ್ಲಿ ಅವನ ವಿವರಗಳು ಇದ್ದುದನ್ನು ಗಮನಿಸಿದ್ದೆ. ಆದರೆ ಅವನ ಹೆಸರು ಟೆರರಿಸ್ಟ್ ನೆಟ್ವರ್ಕ್ನಲ್ಲಿ ಇರಲಿಲ್ಲ. ಮೇಲಾಗಿ ನಮ್ಮ ಟೀಮಿನ ಕಾರ್ಯಾಚರಣೆ ಕೇವಲ ಯುರೋಪಿಗೆ ಸಂಬಂಧಿಸಿದ್ದಾಗಿತ್ತು. ಆದರೆ ಉತ್ತಪ್ಪರೈ ಹೆಸರನ್ನ ಅನಾಲಿಸಿಸ್ ವಿಂಗ್ ಆರ್ಗನೈಸ್ಡ್ ಕ್ರೈಮಿಗೆ ಸಂಬಂಧಿಸಿದ ಪಾತಕಿಗಳ ಪಟ್ಟಿಯಲ್ಲಿ ಸೇರಿಸಿತ್ತು. ಇವತ್ತಿಗೂ ದುಬೈನಲ್ಲಿ ಕುಳಿತು ಬೆಂಗಳೂರು ಮಂಗಳೂರುಗಳ ಭೂಗತ ಲೋಕವನ್ನು ಆಳುತ್ತಿರುವ ಈ ಹುಡುಗ ಅಲ್ಲಿನ ಶ್ರೀಮಂತರಿಂದ ಹಫ್ತಾ ವಸೂಲಿ ಮಾಡುತ್ತಾನ? ನನಗೂ ಅದಕ್ಕೂ ಸಂಬಂಧ ಇರಲಿಲ್ಲ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ರೈಗಳೇ ಅಂದೆ. ಅವನ ಕಣ್ಣುಗಳಲ್ಲಿ ಎಕ್ಸೈಟ್ಮೆಂಟ್ ಇತ್ತು. ಆದರೆ ಆಗಬೇಕಾದ ಕೆಲಸವೇನೋ ಅಂತ ನಾನು ವಿವರಿಸಿದಾಗ ಮಾತ್ರ ಹೌಹಾರಿಬಿಟ್ಟ. ನೀವು ಹಿಂಗೆಲ್ಲ ಮಾತನಾಡ್ಕೊಡುದು, ದೇಶಕ್ಕಾಗಿ ಹೋರಾಟ ಮಾಡಿದವ್ರು ನೀವು. ನಾನು ನನ್ನದು ಯಾವುದೋ ಪರ್ಸನಲ್ ಕಾರಣಗಳಿಗಾಗಿ ಕೊಲೆ ಮಾಡಿರಬಹುದು. ತೋಳಲ್ಲಿ ತಾಕತ್ತಿದೆ, ಮಾತು ಕೇಳಕ್ಕೆ ಹುಡುಗರಿದ್ದಾರೆ, ಹೀಗಾಗಿ ಜನ ಹೆದರ್ತಾರೆ, ಡಾನ್ ಅಂತೆಲ್ಲ ಅಂತಾರೆ. ಆದರೆ ರವೀಂದ್ರಣ್ಣ, ನೀವು ನನ್ನ ಗೆಸ್ಟು, ಅತಿಥಿಗಳು ಅಂದರೆ ದೇವ್ರ ಸಮಾನ ಅಂತ ತಿಳಿಯೋ ಬಂಟರ ಜಾತಿಯವನು ನಾನು. ನಿಮ್ಮಂಥವ್ರಿಗೆ ಈ ತರಹದ ಉಪಕಾರ ಮಾಡೋದ? ಛೇ, ಒಂದಲ್ಲ 10 ವರ್ಷ ನನ್ನ ಮನೆಯಲ್ಲಿ ಅತಿಥಿಯಾಗಿ ನಿಲ್ಲಿ. ಆದರೆ ನೋಡಿ ರೈಗಳೇ, ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಪೂರ್ತಿಯಾಗಿ ವಿವರಿಸಲು ಸಾಧ್ಯವಿಲ್ಲ.
ಇವತ್ತು ನನಗೆ ದುಬೈನಲ್ಲಿ ಇರಲೇಬೇಕಾಗಿದೆ. ಹಾಗಂತ ಸುಮ್ಮನೆ ಫಿಜೂಲ್ ಆಗಿರೋದು ನನ್ನಿಂದ ಆಗೋದಿಲ್ಲ. ರೆಟ್ಟೆಯಲ್ಲಿ ಕಸುವಿದೆ, ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ. ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್ ಪಕ್ಕಾ ಇದೆ. ಯಾವುದೇ ತರಹದ ಬಂದೂಕು ಕೊಟ್ಟರೂ ಉಪಯೋಗಿಸಬಲ್ಲೆ. ಗುರಿ ತಪ್ಪೋ ಮಾತೇ ಇಲ್ಲ. ಬುಲ್ಸ್ ಐ. ಯಾರಾದರೂ ಶ್ರೀಮಂತರಿದ್ರೆ ಅವರಿಗೆ ಬಾಡಿಗಾರ್ಡ್ ಆಗಿರಬಲ್ಲೆ. ನನಗೆ ಕುದುರೆ ಸವಾರಿ ಗೊತ್ತು, ಅದರ ಖಯಾಲಿ ಇದ್ದವರಿಗೆ ಕಲಿಸಬಲ್ಲೆ. ಈಜು ಅಷ್ಟೆ, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೋಚ್ ಆಗಿರಬಲ್ಲೆ. ಇಂಥದ್ದೇ ಆಗಬೇಕು ಅಂತ ಇಲ್ಲ, ಆದರೆ ನನಗೊಂದು ಕೆಲಸ ಅಂತ ಬೇಕು. ನೀವು ಕೊಡಿಸ್ಲೇಬೇಕು ಅಂದೆ. ಉತ್ತಪ್ಪರೈ ನಿಜಕ್ಕೂ ಗೊಂದಲಕ್ಕೆ ಬಿದ್ದಿದ್ದ. ಮಾರನೆಯ ದಿನದ ಹೊತ್ತಿಗೆ ಅವನೊಂದು ವ್ಯವಸ್ಥೆ ಮಾಡೋ ಹೊತ್ತಿಗೆ ಕೆಲವು ವಿದ್ಯಮಾನಗಳೇ ಆಗಿದ್ದವು. ರಾತ್ರಿ ನಾನು ನಿರೀಕ್ಷೆ ಮಾಡಿದಂತೆಯೇ ಕರಾರುವಕ್ಕಾದ ಸಮಯದಲ್ಲಿ ಪ್ಯಾರಲಲ್ ಫೋನು ಮೊಳಗಿತ್ತು. ಕಾರ್ಲೋಸ್ ಮಾಥೂರ್ ಫೋನ್ ಎತ್ತಿಕೊಂಡು ಮಾಯಿ ಅನ್ನುತ್ತಿದ್ದಂತೆಯೇ ಗೊತ್ತಾಯಿತು. ಅತ್ತಲಿಂದ ಮಾತನಾಡುತ್ತಿದ್ದುದು ಮಾಯಿನೋ ಗಾಂಧಿ. ಆಕೆ ಹೆಚ್ಚು ಮಾತಾಡುತ್ತಿರಲಿಲ್ಲ. ಮಾಥೂರ್ ಮೊದಲಿಗೆ ಕೆಲವು ರಾಜಕೀಯ ಸಂಗತಿಗಳ ಬಗ್ಗೆ ಮಾಹಿತಿ ನೀಡಿದ್ದ. ಅದಾದ ಮೇಲೆ ಅವನು ಪ್ರಸ್ತಾಪಿಸಿದ್ದೇ ನನ್ನ ಸಂಗತಿ. ಮೇಡಮ್, ಅವನು ದೇಶ ಬಿಟ್ಟಿರೋದು ಖಾತ್ರಿಯಾಗಿದೆ. ವಿ ಹ್ಯಾವ್ ಟ್ರೇಸ್ಡ್ ಹಿಮ್. ದುಬೈನಲ್ಲಿದ್ದಾನೆ, ಕರುಣಾಕರ್ ಆಳ್ವ ಎಂಬುವವರ ಹೋಟೆಲ್ನಲ್ಲಿ. ಜೊತೆಗೆ ಫ್ಯಾಮಿಲಿ ಇದೆ, ಇನ್ನೊಬ್ಬ ಹೆಂಗಸೂ ಇದ್ದಾಳೆ. ಅವನದೇ ಟೀಮ್ನಲ್ಲಿ ಇದ್ದು ಕೊಲೆಯಾದ ಮೇಜರ್ ಆಲಂ ಖಲಂದರ್ನ ಹೆಂಡತಿ, ಅವಳ ಮಗಳು ಮತ್ತು ಇವನ ಮಗ ಕೂಡ ಇದ್ದಾರೆ. ಅವನನ್ನ ನಮ್ಮ ಅನಾಲಿಸಿಸ್ ವಿಂಗಿನ ಮೇಜರ್ ರಾಮ್ ನಾರಾಯಣ್ ಥಾಪಾ ಭೇಟಿಯಾಗಿದ್ದ. ಆದರೆ ಅವನು ವಿಪರೀತ ಮೊಂಡ, ಯಾವುದಕ್ಕೂ ಬಗ್ತಾ ಇಲ್ಲ, ಭಾರತಕ್ಕೆ ಬರೋದಿಲ್ಲ ಅಂತಾನೆ. ಒಂದು ವಿಷಯ ಅಂದರೆ ಅವನು ಆ 4 ಹತ್ಯೆಗಳ ಬಗ್ಗೆ ಮಾತನಾಡಿಲ್ಲ, ಅದರ ಸುಳಿವು ಬಿಟ್ಕೊಡ್ತಾ ಇಲ್ಲ. ಇಡೀ ವಿಷಯ ಗೊತ್ತಿರೋದು ಅವನೊಬ್ಬನಿಗೆ. ಆದರೆ ಕರ್ನಲ್ ಸ್ಯಾಮ್ ಮಿಲಿಟರಿ ಶಿಸ್ತಿನಲ್ಲಿ ಬೆಳೆದವನು. ಅವನ ತಂದೆ ಕೂಡ ವಿಂಗ್ನಲ್ಲಿ ಇದ್ದವನೇ. ಇಂದಿರಾ ಗಾಂಧಿ ಕುಟುಂಬ ಅಂದರೆ ಪ್ರಾಣ. ಇಷ್ಟು ವರ್ಷ ಒಂದೇ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ. ಅವನು ನನ್ನಂತೆಯೇ ರಾಮೇಶ್ವರನಾಥ್ ಕಾವೋ ಸಾಹೇಬರ ಕೈಯಲ್ಲಿ ಪಳಗಿದವನು. ಈ ಹುಡುಗ ಯಾವುದನ್ನು ಬಾಯಿ ಬಿಡದಾರ ಅಂತ ಅನ್ನಿಸ್ತಾ ಇದೆ. ನಾವು ಸಂಬಳ ಹಿಡಿದಿಟ್ಟ ಬಗ್ಗೆ ಕೊಂಚ ಸಿಟ್ಟಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಬೇರೆ ಅಪಾಯ ಕಾಣಿಸ್ತಾ ಇಲ್ಲ ಅಂದಿದ್ದ ಮಾಥೂರ್. ಈ ವಿಷಯ ನಾಳೆ ಖುದ್ದಾಗಿ ಬಂದು ಭೇಟಿಯಾಗಿ ಚರ್ಚೆ ಮಾಡಿ ಮಾಥೂರ್ಜಿ. 30 ತಿಂಗಳ ಸಂಬಳ ಅಂದರೆ 21 ಲಕ್ಷ ರೂಪಾಯಿ. ನಾಟ್ ಎ ಬಿಗ್ ಮನಿ. 4 ಹತ್ಯೆಗಳ ಹಿಂದೆ ಯಾರಿದ್ದಾರೆ ಅಂತ ಅವನು ಮಾತನಾಡಲು ಸಿದ್ಧನಾದರೆ ನಿಮ್ಮ 30 ತಿಂಗಳ ಸಂಬಳ ಏನೂ ಅಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾ ಅದಕ್ಕೆ 2 ಪಟ್ಟು ಹಣ ಕೊಟ್ಟು ಖರೀದಿ ಮಾಡುತ್ತೆ. ನೆನಪಿರಲಿ, ಈ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ಕೊಂಡು ಬನ್ನಿ ಅಂದವಳೆ ಆಕೆ ಫೋನ್ ಡಿಸ್ಕನೆಕ್ಟ್ ಮಾಡಿದ್ದಳು. ಜಾಣ ಹೆಂಗಸು. ಹೆಂಗಸಾದುದರಿಂದಲೇ ಆ ಪರಿಯ ನಿರ್ದಯತೆ. ನನ್ನ ಅಮ್ಮನೂ ಹೆಂಗಸು, ಆದ್ದರಿಂದಲೇ ಆ ಪರಿಯ ಮಮತೆ. ಎಲ್ಲರೆಡೆಗೂ ಸತ್ತ ತನ್ನ ಸವತಿಯ ಬಗ್ಗೆಯೂ ಅದೇ ಮಮತೆ ಇತ್ತು. ನನ್ನ ತಾಯಿಗೆ ಕರುಣೆ ಇತ್ತು. ಹೆಂಗಸು ದಯಾಮಯಿಯೂ ಹೌದು, ಸುಜಲೆಯೂ ಹೌದು, ಸುಫಲಳೂ ಹೌದು. ಅವಳು ಇನ್ನೊಂದು ಮುಖ ತೋರಿಸಲು ನಿಂತರೆ ಪರಮ ನಿರ್ದಯಿಯೂ ಹೌದು, ತಣ್ಣನೆಯ ಹಂತಕಿಯೂ ಹೌದು. ಮಾಯಿನೋ ಗಾಂಧಿಯ ಗಂಡನನ್ನ ಕೊಂದವಳು ಕೂಡ ಹೆಂಗಸೆ ಅಲ್ಲವೇ? ಮರುದಿನ ಉತ್ತಪ್ಪರೈ ನನ್ನೆದುರಿಗೆ 2 ಪ್ರಪೋಸಲ್ಗಳನ್ನು ಇರಿಸಿದ್ದ. ಮೊದಲನೆಯದ್ದು, ತನ್ನ ಒಂದು ಕ್ಯಾಸಿನೋ ನನಗೆ ಬಿಟ್ಟು ಕೊಡುತ್ತಾನೆ. ಅದರಲ್ಲೊಂದು ಪ್ರತ್ಯೇಕ ಆಫೀಸ್ ಇದೆ. ನಾನು ಸುಮ್ಮನೆ ಕುಳಿತಿದ್ದು ಸಂಜೆ ಹೊತ್ತಿಗೆ ಅವತ್ತಿನ ಕಲೆಕ್ಷನ್ ನೋಡಿಕೊಂಡು ಬಂದರೆ ಸಾಕು. ಜೊತೆಗೆ ಸಣ್ಣ ಪುಟ್ಟ ಜವಾಬ್ದಾರಿ. ರವೀಂದ್ರಣ್ಣ, ಅದರಲ್ಲಿ 40% ಲಾಭ ಕೊಡಿ, ಉಳಿದದ್ದು ನಿಮ್ಮದು. ಇದು ದುಬೈನ ಮಟ್ಟಿಗೆ ಅನಧಿಕೃತ ದಂಧೆ ಅಲ್ಲ. ಮನುಷ್ಯ ಜೂಜಾಡ್ತಾನೆ ಅಂತ ಧರ್ಮರಾಯನೇ ಆಡದಂತೆ ಮನುಷ್ಯ ಹೆಂಗಸಬೇಕು ಅಂತಾನೆ. ದೇವೇಂದ್ರನೂ ಸೇರಿದಂತೆ ಯಾರಿಗಿಲ್ಲ ಹೇಳಿ ಖಯಾಲಿ? ಹಾಗೇನೆ ಮನುಷ್ಯ ಮೈಮರೆಯ ಬಯಸುತ್ತಾನೆ. ಇವತ್ತಿನ ಕಾಲದಲ್ಲಿ ಕುಡಿತವೆಂಬುದು ಒಂದು ಚಟವೇ ಅಲ್ಲ. ನೀವು ನೇರವಾಗಿ ಯಾವುದರಲ್ಲೂ ಕಾಣಿಸ್ಕೋಬೇಡಿ. ಹಣ ನಿಮ್ಮದು, ಜವಾಬ್ದಾರಿಯೂ ನಿಮ್ಮದೇ. ಪ್ರತಿದಿನದ ಚೆಕ್ಕುಗಳಿಗೂ ನೀವೇ ಸಹಿ ಹಾಕಿ. ಲೆಕ್ಕ ಪಕ್ಕ ಬರೆಯಲಿಕ್ಕೆ ಕೈ ಕೆಳಗೆ ಜನ ಇದ್ದಾರೆ. ಯೋಚನೆ ಮಾಡಿ ಅಣ್ಣ ಅಂದ. ಅವನು 2ನೆಯ ಡ್ರಿಂಕ್ ಕೈಗೆತ್ತಿಕೊಳ್ಳೋ ಹೊತ್ತಿಗೆ
ಎರಡನೆಯ ಪ್ರಪೋಸಲ್ ಎದುರುಗಿಟ್ಟ. ರವೀಂದ್ರಣ್ಣ, ನೀವು ಕರ್ನಲ್, ವೀರಚಕ್ರ ಪಡೆದವರು. ಆದರೆ ಈ ದೇಶಕ್ಕೆ ಅಸಲು ಸೈನ್ಯವೇ ಇಲ್ಲ. ನೆಲ ಬಗೆದ್ರೆ ಪೆಟ್ರೋಲ್ ಚಿಮ್ಮುವ ದೇಶ. ಇವ್ರಿಗೆ ಸೈನ್ಯಕ್ಕೆ ಸೇರುವ ಹರ್ಕತ್ತೇನಿದೆ ಹೇಳಿ? 6 ತಿಂಗಳು ಬಸಿದ ಪೆಟ್ರೋಲ್ ಮಾರಿದ್ರೆ ಇವರನ್ನ 10 ವರ್ಷ ಕಾಯಲಿಕ್ಕೆ, ಕಾಪಾಡಲಿಕ್ಕೆ ಅಮೇರಿಕಾದಿಂದ ಹಿಡಿದು ಫ್ರಾನ್ಸ್ ತನಕ ಎಲ್ಲ ದೇಶಗಳೂ ಸಿದ್ಧ. ಆದರೆ ಅಣ್ಣ, ಇಲ್ಲಿ ಸರಿಯಾದ ಪೊಲೀಸ್ ವ್ಯವಸ್ಥೆಯೂ ಇಲ್ಲ. ಇಲ್ಲಿನ ಜನ ನಿಜಕ್ಕೂ ಹೆದರೋದು ಕೇವಲ ಕಾನೂನಿಗೆ. ಒಮ್ಮೆ ಸಿಕ್ಕು ಬಿದ್ದರೆ ಮುಗೀತು. ಇಲ್ಲಿ ಕೋರ್ಟ್ಗಳಲ್ಲಿ ನಮ್ಮಲ್ಲಿರುವಂತೆ ವಕೀಲರು ವಾದ ಮಾಡೋದು, ಸಾಕ್ಷಿದಾರನನ್ನು ನಿಲ್ಲಿಸಿ ರುಬ್ಬುವುದು ಅದ್ಯಾವುದೂ ಇಲ್ಲ. ಎರಡೂ ಕಡೆಯ ವಕೀಲರು ತಮ್ಮ ವಾದವನ್ನು ಕೋರ್ಟಿಗೆ ಬರೆದು ಕೊಡಬೇಕು. ಅದನ್ನು ಓದಿ 1 ವಾರ ಇಲ್ಲ 10 ದಿನಗಳ ಒಳಗಾಗಿ ನ್ಯಾಯಾಧೀಶ ತನ್ನ ತೀರ್ಪು ತಿಳಿಸುತ್ತಾನೆ. ಅಲ್ಲಿಗೆ ಮುಗಿಯಿತು. ಶಿಕ್ಷೆ ಅಂದರೆ ಅಷ್ಟಿಷ್ಟಲ್ಲ, ಕೊಲೆ ಅಂತಹದ್ದು ಮಾಡಿದ್ರೆ ಮುಗ್ದೇ ಹೋಯಿತು. ಕೊನೆ ಆಸೆ ಏನು ಅಂತ ಕೂಡ ಕೇಳೋದಿಲ್ಲ, ಕುರ್ಚಿ ಮತ್ತು ಕರೆಂಟು. ಹೀಗಾಗಿ ಜನ ಹೆದರ್ತಾರೆ. ಹೆದರಿಕೆ ಯಾವ ಮಟ್ಟಕ್ಕಿದೆ ಅಂದರೆ, ಸ್ವಂತ ಹೆಂಡತಿಯನ್ನ ಬಸಿರು ಮಾಡಿದರೂ ಹುಟ್ಟುವ ಮಗುವಿನ ಹೆಸರಿನಲ್ಲಿ ಇಷ್ಟು ಲಕ್ಷ ದಿನಾರ್ ಬ್ಯಾಂಕ್ನಲ್ಲಿ ಇಡಬೇಕು ಎಂಬ ನಿಯಮ. ಆದರೆ ಇಲ್ಲಿನ ಆಳುವ ದೊರೆಗೆ ಒಂದು ಖಾಯಿಷ್ ಇದೆ. ತನ್ನ ಅಂಗರಕ್ಷಕ ಪಡೆಗೆ ಮತ್ತು ಪೊಲೀಸರಿಗೆ ಪಕ್ಕಾ ವೆಪನ್ ಟ್ರೈನಿಂಗ್ ಕೊಡಿಸಬೇಕು ಎಂಬ ಇರಾದೆ. ಅದ್ಭುತವಾದ ಶೂಟಿಂಗ್ ಸೆಂಟರ್ ಮಾಡಿಸಿದ್ದಾನೆ. ಆದರೆ ಟ್ರೈನಿಂಗ್ ಕೊಡಲಿಕ್ಕೆ ಜನರಿಲ್ಲ. ಇಸ್ರೇಲ್ ಅವರನ್ನು ಕಂಡ್ರೆ ಈ ಮುಸಲರಿಗೆ ಕುತ್ತಿಗೆ ಮಟ್ಟ ವಿಷ. ಹೀಗಾಗಿ ಅವರನ್ನು ಕರೆಸೋದಿಲ್ಲ. ಅಮೇರಿಕಾದವರು, ಯುರೋಪ್ನವರು ಈ ಬೆಂಗಾಡಿನ ಬಿಸಿಲಿಗೆ ಮೊದಲ ದಿನವೇ ಕರಗಿ ಹೋಗುತ್ತಾರೆ. ನೀವು ಒಪ್ಪೋದಾದರೆ ದೊರೆಯೊಂದಿಗೆ ಮಾತಾಡಿ ಶೂಟಿಂಗ್ ಸೆಂಟರ್ನ ಉಸ್ತುವಾರಿಗೆ ನೇಮಕ ಮಾಡಿಸ್ತೇನೆ. ಇರಲಿಕ್ಕೆ ಮನೆ, ಮಕ್ಕಳಿಗೆ ಓದುವ ಸವಲತ್ತು, ಕುಟುಂಬದವರಿಗೆ ಆರೋಗ್ಯದ ಖರ್ಚು, ಕೈ ತುಂಬ ಸಂಬಳ, ಓಡಾಡೋ ಕಾರು ಎಲ್ಲ ಸಿಗುತ್ತೆ. ಯೋಚನೆ ಮಾಡಿ ಹೇಳಿ ರವೀಂದ್ರಣ್ಣ, ಅಂದಿದ್ದ ರೈ. ಯೋಚಿಸಲಿಕ್ಕೆ ನನಗೆ ಇತ್ತಾದರೂ ಏನು? ಒಟ್ಟಿನಲ್ಲಿ ಬದುಕಬೇಕು. ಯಾರೋ ಶ್ರೀಮಂತನ ಮನೆ ಬಾಗಿಲು ಕಾಯ್ದು ಅವನಿಗೆ ಅಂಗರಕ್ಷಕನಾಗಿದ್ದು 4 ದುಡ್ಡು ದುಡಿಯಬೇಕು. ಅದೇಕೋ ಕ್ಯಾಸಿನೋ ವ್ಯವಹಾರಕ್ಕಿಂತ ಶೂಟಿಂಗ್ ಸೆಂಟರ್ನ ಕೆಲಸ ನನಗೆ ಇಷ್ಟವಾಗಿತ್ತು. ಆದರೆ ನಾನು ಭಾರತದ ಸೈನ್ಯದಲ್ಲಿ ವೀರಚಕ್ರ ಪಡೆದ ನಿವೃತ್ತ ಕರ್ನಲ್ ಎಂಬುದನ್ನು ಈ ದೇಶದ ದೊರೆಗೆ ಸಾಬೀತುಪಡಿಸುವುದಾದರೂ ಹೇಗೆ? ನಿಧಾನವಾಗಿ 1 ಗುಟುಕು ವೈನ್ ಸಿಪ್ ಮಾಡಿ ನನ್ನ ಲಾಂಗ್ ಸಿಗರೇಟು ಹಚ್ಚಿದೆ. ಆಗ ಕೇಳಿಸಿತು ಒಳಮನೆಯಿಂದ ದೊಡ್ಡ ನಗೆಯ ಗಲಗಲ. ಲಾವಣ್ಯಳನ್ನ ಕಂಡು ಉತ್ತಪ್ಪರೈ ಹೆಂಡತಿ ಸುರೇಖಾ ಭಯಂಕರ ಎಕ್ಸೈಟ್ ಆಗಿದ್ದಳು. ನಮ್ಮ ರವೀಂದ್ರಣ್ಣಂಗೆ ತಕ್ಕ ಹೆಂಡತಿ, ಮಗನಂತೂ ಅಚ್ಚ ಬಂಗಾರ. ಅತ್ತಿಗೆ, ನೀವು ಅಲ್ಲಿ ಇಲ್ಲಿ ನಿಲ್ಲೋದು ನನಗೆ ಸುತಾರಾಮ್ ಇಷ್ಟವಿಲ್ಲ. ತಂಗಿಯ ಮನೆ ಇರುವಾಗ ರವೀಂದ್ರಣ್ಣ ಬೇರೆ ಮನೆ ಮಾಡೋದುಂಟೆ? ಕಾವೇರಮ್ಮಂಗೆ ಗೊತ್ತಾದರೆ ನನ್ನನ್ನು ಕೊಡವರ ಹುಡುಗಿಯೇ ಅಲ್ಲ ಅಂದಾಳು. ನನ್ನ ಅಮ್ಮನಿಗೆ ಪ್ರಾಣದ ಗೆಳತಿ. ಮಾಚಿ ಮಾಡ ಕಾವೇರಮ್ಮ ನಾನು ಹುಟ್ಟಿದಾಗ ಅಮ್ಮನೊಂದಿಗೆ ಮನೆಯಲ್ಲಿ ಅವಳೇ ಇದ್ದಳಂತೆ. ಅಂತಹ ಋಣ ಅಮ್ಮಂದು. ರವೀಂದ್ರಣ್ಣ ಅಂದರೆ ನಮ್ಮ ಕೊಡಗಿಗೆ ಅಣ್ಣ. ಈ ಉತ್ತಪ್ಪನಿಗೆ ಬುದ್ಧಿ ಇಲ್ಲ. ಇವತ್ತು ಮನೆ ಕರೆದಿದ್ದಾನೆ. ನಾನು ಹೇಳ್ತೀನಿ ಅವನಿಗೆ ಅಂತ ಒಂದೇ ಸಮನೆ ಮಾತನಾಡತೊಡಗಿದ್ದಳು ಸುರೇಖಾ. ನಿಜಕ್ಕೂ ನನ್ನ ಪಾಲಿಗೆ ತಂಗಿಯಂತಹ ಹುಡುಗಿ. ಉತ್ತಪ್ಪರೈ ಹೆಸರಿಗೆ ಕರ್ನಾಟಕದಲ್ಲಿ ಅನೇಕರು ಹೆದರಬಹುದು. ಆದರೆ ಈ ಹುಡುಗಿಯ ಮಾತಿಗೆ ರೈ ಪ್ರತಿಯಾಡುತ್ತಿರಲಿಲ್ಲ. ಅದು ವೇದವಾಕ್ಯ. ನನ್ನ ವಿಷಯದಲ್ಲೂ ಅವಳೇ ಕೊನೆಯ ಮಾತನಾಡಿದ್ದಳು. ಹುಲಿಯ ಹಾಗೆ ಬದುಕಿದವರು ರವೀಂದ್ರಣ್ಣ. ನಿನ್ನ ಇಸ್ಪೀಟ್ ಕ್ಲಬ್ಗೆ ಕಾವಲು ಕೊಡಬೇಕಾ? ಅಣ್ಣ ಶೂಟಿಂಗ್ ಸೆಂಟರ್ನ ಕೆಲಸಕ್ಕೆ ಸೇರಲಿ. ಅವಳ ಪ್ರೀತಿಗೆ, ಆದರಕ್ಕೆ, ನನ್ನ ಬಗೆಗಿನ ಅಭಿಮಾನಕ್ಕೆ, ನನ್ನನ್ನು, ಲ್ಯಾವಿಯನ್ನು, ಹಸೀನಾ ಅಲಿಯನ್ನು ನೋಡಿಕೊಂಡ ರೀತಿಗೆ ನಿಜಕ್ಕೂ ಕಣ್ತುಂಬಿ ಬಂದಿದ್ದವು. ಮನೆಯಲ್ಲಿ ಇಂತಹದ್ದೊಂದು ಗಲಗಲ, ಸಂತಸ, ಲಕ್ಷಣವಾದ ಹೆಣ್ಣು ಮಕ್ಕಳ ಮಾತು ಕೇಳಿ ಅವೆಷ್ಟು ದಿನಗಳಾಗಿದ್ದವು. ಮಾರುದ್ದದ ಚಾಕ್ಲೇಟ್ಗಳನ್ನು ಹಿಡಿದುಕೊಂಡು ಹಿಮವಂತ ಅವರ ಮನೆಯ ಉದ್ದಗಲಕ್ಕೂ ಓಡಾಡುತ್ತಿದ್ದ. ಅವತ್ತು ನಾವೆಲ್ಲ ಅಲ್ಲೇ ರೈಯ ಬಂಗಲೆಯಲ್ಲಿ ಉಳಿದಿದ್ದೆವು. ಆದರೆ ನನಗೆ ಉತ್ತಪ್ಪರೈನ ನಿಜವಾದ ತಾಕತ್ತು ಅರ್ಥವಾದದ್ದು ಮಾರನೆಯ ದಿನ. ನಾನು ವೀರಚಕ್ರ ಪಡೆದ ಯೋಧ ಎಂಬುದರ ಕುರಿತಾದ ಮಾಹಿತಿಯನ್ನು ಲ್ಯಾವಿ ಇಂಟರ್ನೆಟ್ನಿಂದ ತೆಗೆದುಕೊಟ್ಟಿದ್ದಳು. ಶೂಟಿಂಗ್ ಸೆಂಟರ್ನಲ್ಲಿ ನಾನು ಹೊಡೆದ ಪ್ರತಿ ಗುಂಡು ನೇರವಾಗಿ ಗುರಿಗೆ ನೆಟ್ಟಿತ್ತು. ಬುಲ್ಸ್ ಐ.
ನನ್ನ ತಾಕತ್ತಿನ ಬಂದೂಕುಗಳಿಗೆ ಸಂಬಂಧಿಸಿದ ಜ್ಞಾನ ಹಾಗೂ ಬಳಕೆಗೆ ಸಂಬಂಧಿಸಿದ ವ್ಯಾಪ್ತಿ ಪರೀಕ್ಷಿಸಲು ದುಬೈನ ದೊರೆಯ ಪರ್ಸನಲ್ ಸೆಕ್ರೆಟರಿ ಶೇಖ್ ಮಿರಾಜುದ್ದೀನ್ ಬಂದಿದ್ದ. ಅವನ ಮುಖದಲ್ಲಿ ನಿಜಕ್ಕೂ ದೊಡ್ಡ ನೆಮ್ಮದಿ ಇತ್ತು. ಅವತ್ತೇ ಸಂಜೆ ನನಗೆ ದೊರೆಯ ಕಚೇರಿಯಿಂದ ಅಧಿಕೃತ ಆಜ್ಞಾ ಪತ್ರ ಬಂದಿತ್ತು. ಚೀಫ್ ಟ್ರೈನಿಂಗ್ ಆಫೀಸರ್, ಆರ್ಮ್ಸ್. ಅವತ್ತು ಲಾವಿ ವಿಶೇಷವಾಗಿ ಬಸಳೆ ಸೊಪ್ಪಿನ ಸಾರು, ಕೆಸುವಿನಗಡ್ಡೆ ಪಲ್ಯ ಮತ್ತು ತಿಳಿಸಾರು ಮಾಡಿದ್ದಳು. ಹಸೀನಾ ಅಲಿ ಮಾಡಿದ ಬಿರಿಯಾನಿಗೆ ಬಂಗಲೆಗೆ ತುಂಬ ಘಮ. ನಾನು ಖುದ್ದಾಗಿ ಹೋಗಿ ಒಂದು ಬ್ಲೂ ಲೇಬಲ್ ವಿಸ್ಕಿ ತಂದಿದ್ದೆ. ಉತ್ತಪ್ಪ ರೈ ಮತ್ತು ಸುರೇಖಾ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು. ಎದುರಿಗಿಟ್ಟ ಸ್ನ್ಯಾಕ್ಸನ್ನು ಕೈಯಿಂದ ಕೂಡ ಮುಟ್ಟದೆ ಉತ್ತಪ್ಪ ರೈ ಲಾವಿಗೆ ಹೇಳಿದ್ದ, ಅದೆಂಥದ್ದು ವಾಸನೆ ಬರ್ತಾ ಇದೆಯಲ್ಲ, ಸಾರ್ದ? ನನಗೊಂದು ಬೌಲ್ಗೆ ಹಾಕಿ ಜೊತೆಗೊಂದು ಚಮಚ ಕೊಟ್ಬಿಡಿ. ನನ್ನ ಕೊಡವ ಹೆಂಡತಿಗೆ ಸಾರು ಮಾಡ್ಲಿಕ್ಕೆ ಬರೋದಿಲ್ಲ. ಪುತ್ತೂರಿನಲ್ಲಿದ್ದಾಗ ಅಪ್ಪಯ್ಯ ಕಾರಂತರು ಅಂತ ಒಬ್ರಿದ್ರು. ಅವರ ಹೆಂಡತಿ ಸೀತಮ್ಮ. ಆ ತಾಯಿಯ ಕೈಯಲ್ಲಿ ಸಾರು ತಿಂದಿದ್ದೇ ಕೊನೆ. ಆಮೇಲೆ ಏನಿದೆ, ಬ್ರೆಡ್ಡು, ಜಾಮು, ಪಂದಿಕರಿ. ಕೊಡಿ ಸಾರು ಕೊಡಿ ಅಂದವನು ಪ್ರತಿ ವಿಸ್ಕಿಯ ಸಿಪ್ನೊಂದಿಗೆ ಅರ್ಧರ್ಧ ಬೌಲ್ ಸಾರು ಹೀರತೊಡಗಿದ. ರವೀಂದ್ರಣ್ಣ, ಇಲ್ಲಿ ಕ್ರೈಮ್ ಒಂದು ಮಾಡದೇ ಇದ್ರೆ ಇದು ಸ್ವರ್ಗದಂತಹ ದೇಶ. ಬೇರೆ ಕಡೆ ಎಲ್ಲಿ ಕ್ರೈಮ್ ಮಾಡಿ ಬಂದರೂ ಇಲ್ಲವರಿಗೆ ತಕರಾರಿಲ್ಲ. ಇಲ್ಲಿ ಕುಳಿತು ಬೇರೆ ದೇಶದಲ್ಲಿ 1000 ಕೊಲೆ ಮಾಡಿಸಿದ್ರು ಈ ಶೇಖ್ ಮಂದಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಣ ಮಾಡಲಿಕ್ಕೆ ಇಲ್ಲಿರುವಷ್ಟು ಅವಕಾಶ ಮತ್ತೊಂದು ದೇಶದಲ್ಲಿ ಇಲ್ಲ. ಉಳಿದ ಮುಸಲ್ಮಾನರ ದೇಶಗಳಲ್ಲಿ 1000 ನಿಷಿದ್ಧ. ಆದರೆ ಇಲ್ಲಿ ರವೀಂದ್ರಣ್ಣ, ಕ್ರೈಮ್ ಒಂದು ಬಿಟ್ಟು ಮತ್ಯಾವುದೂ ನಿಷಿದ್ಧವಲ್ಲ. ಅದಕ್ಕೆ ಅಲ್ವಾ ದಾವೂದ್ ಇಬ್ರಾಹಿಂನಿಂದ ಹಿಡಿದು ಗುರು ಸಾಟಂ ತನಕ ಎಲ್ಲರೂ ಬಂದು ಇಲ್ಲಿ ಕುಳಿತದ್ದು. ಇಲ್ಲಿಂದಲೇ ಅಲ್ವಾ ರವೀಂದ್ರಣ್ಣ ಎಲ್ಲ ಮಾಡಿಸಿದ್ದು. ರೈ ಮಾತನಾಡುತ್ತಲೇ ಹೋದ. ನನ್ನ ಮನಸ್ಸು ಬೇರೆ ಏನನ್ನೋ ಯೋಚನೆ ಮಾಡುತ್ತಿತ್ತು. ಅದೇಕೆ ನೆನಪಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ನನಗೆ ಪ್ಯಾಪರಾಜಿ ಕಲ್ಲೇಶಿ ನೆನಪಾದ. ಅವನೀಗ ಎಲ್ಲಿದ್ದಾನೋ ಹುಡುಕುವುದು ಕಷ್ಟವಲ್ಲ. ಮೊದಲಿಗೆ 2 ಸಂಗತಿಗಳು ನನಗೆ ಸಂತೋಷ ತಂದಿದ್ದವು. ಮೊದಲನೇದಾಗಿ, ನನ್ನ ಅನ್ನ ನಾನು ದುಡಿದುಕೊಳ್ಳಬಲ್ಲೆ, ದೇಶ ಬಿಟ್ಟು ಬಂದರೂ. ಎರಡನೆಯದ್ದು, ಕಾರ್ಲೋಸ್ ಮಾಥುರ್ ನನ್ನನ್ನು ಕೊಲ್ಲಿಸಲಾರ. ಅಕಸ್ಮಾತ್ ಮಾಯ್ನೋ ಗಾಂಧಿ ಬಯಸಿದರೂ ಆ ಕೆಲಸ ದುಬೈನಲ್ಲಿ ಸಾಧ್ಯವಿಲ್ಲ. ಆದರೆ ಪಾಲಿ ಬೆಟ್ಟದಲ್ಲಿ ಅಮ್ಮ, ಸಿದ್ದಾಪುರದಲ್ಲಿ ಒಬ್ಬಂಟಿ ಅಪ್ಪ, ಏನಾಗಬಹುದು? ಕೇಳೋಣ.